ನಮಸ್ಕಾರ ವೀಕ್ಷಕರೇ, ಜನತಾ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಿಮ್ಮ ಮುಂದೆ ಪ್ರಸಿದ್ಧ ದೇವಾಲಯದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀವಿ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ರಂಗಯ್ಯನ ದುರ್ಗದ ಮಡ್ರಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಮಡ್ರಳ್ಳಿ ಚೌಡಮ್ಮ ತಾಯಿ. ಮಡ್ರಳ್ಳಿಯಲ್ಲಿ ಯಾಕೆ ನೆಲೆಸಿದಳು ಎಂಬುದಕ್ಕೆ ಒಂದು ದೊಡ್ಡ ಕಥೆಯೇ ಇದೆ. ಚೌಡಮ್ಮನೆಂದರೆ ಆದಿಶಕ್ತಿ, ಬೆಂಕಿಯ ಜ್ವಾಲೆ. ಚೌಡಮ್ಮನೆಂದರೆ ಪ್ರಕೃತಿ. ಚೌಡಮ್ಮ ದೇವಿಯು ಶಾಂತಮೂರ್ತಿಯೂ ಹೌದು, ಕ್ರಾಂತಿ ದೇವರೂ ಹೌದು. ಮಡ್ರಳ್ಳಿ ಚೌಡಮ್ಮ ತಾಯಿಗೆ ಯಾವುದೇ ಜಾತಿ ಮತಗಳ ಭೇದವಿಲ್ಲ. ನಂಬಿ ಬಂದ ಭಕ್ತರಿಗೆ ದಾರಿದೀಪವಾಗುತ್ತಾಳೆ. ಕರಿಮುಖದ ಭಂಡಾರದವ್ವ ಎಂದೇ ನಾಮಾಂಕಿತವಾಗಿದ್ದಾಳೆ. ಬಯಲು ಸೀಮೆಯಲ್ಲಿ ದುಷ್ಟಶಕ್ತಿ ಹಾಗೂ ಕಳ್ಳಕಾಕರ ಹಾವಳಿ ಜಾಸ್ತಿ ಆದಾಗ ದುಷ್ಟಶಕ್ತಿಯನ್ನು ಮಟ್ಟ ಹಾಕಿ ಶಿಷ್ಟರ ರಕ್ಷಣೆಗೆ ಶಿವ ಪಾರ್ವತಿಯರ ಆಜ್ಞೆಯಂತೆ ಭುವಿಗೆ ಬಂದ ಮಹಾತಾಯಿ. ಸಮೃದ್ಧವಾದ ಕಾಡು ಗಿರಿಗಳ ಸಾಲಿನಲ್ಲಿ ನೆಲೆಯೂರುವುದನ್ನು ಬಿಟ್ಟು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ರಂಗಯ್ಯನ ದುರ್ಗದ ಬೇವಿನ ತೋಪನ್ನೇ ಏಕೆ ಸನ್ನಿಧಿಯಾಗಿ ಆಯ್ಕೆ ಮಾಡಿಕೊಂಡಳು ಎಂಬುದೇ ಒಂದು ಕುತೂಹಲಕಾರಿ ಮತ್ತು ಚೇತೋಹಾರಿ ಕಥೆ. ಆಗ ಬಯಲು ಸೀಮೆಯಲ್ಲಿ ಬ್ರಹ್ಮ ರಾಕ್ಷಸರ ಕಾಟ ಹಾಗೂ ದುಷ್ಟ ಶಕ್ತಿಗಳ ಪೈಶಾಚಿಕ ಕೃತ್ಯಗಳಿಗೆ ಜನರು ತತ್ತರಿಸಿ ಹೋಗಿದ್ದರು. ಬಯಲು ಸೀಮೆಯೇ ನಡುಗಿ ಹೋಗಿತ್ತು. ಅಲ್ಲಿನ ಭಕ್ತರ ರಕ್ಷಣೆಗಾಗಿ ಈಶ್ವರನ ಅರ್ಧಾಂಗಿಯಾದ ಶ್ರೀ ಪಾರ್ವತಿ ದೇವಿಯೇ ಭಯಾನಕ ಮತ್ತು ದಿವ್ಯ ರೂಪ ತಾಳಿ ಬಯಲು ಸೀಮೆಯಲ್ಲಿ ಚೌಡಮ್ಮನಾಗಿ ಅವತರಿಸಿದಳು. ಆ ಬ್ರಹ್ಮ ರಾಕ್ಷಸರ ದೊಡ್ಡ ಹಾವಳಿಯನ್ನು ಮೆಟ್ಟಿ ನಿಂತಳು. ಚೌಡಮ್ಮ ಎಂಬ ಹೆಸರು ಕೇಳುತ್ತಿದ್ದಂತೆ ಬ್ರಹ್ಮರಾಕ್ಷಸರು ಬೆದರಿ ಬೆಂಡಾಗಿ ಓಡಲಾರಂಭಿಸಿದರು. ಚೌಡಮ್ಮ ತಾಯಿಯು ಅವರನ್ನು ಹಿಂಬಾಲಿಸಿ ಅವರ ರುಂಡ ಮುಂಡವನ್ನು ಚೆಂಡಾಡಿದಳು. ಹಾಗೆಯೇ ಬ್ರಹ್ಮರಾಕ್ಷಸರ ಅಟ್ಟಹಾಸವನ್ನು ಬುಡಮೇಲು ಮಾಡಿದಳು. ಅಲ್ಲಿನ ಜನರನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಿ ಹಳೆ ಮಡ್ರಳ್ಳಿ ಎಂಬ ಊರನ್ನು ಬಿಟ್ಟು ಗುರು ಸಿದ್ದಾಪುರ ಯಾನೆ ಮಡ್ರಳ್ಳಿ ಎಂದು ಸ್ಥಳ ಬದಲಾವಣೆ ಮಾಡಿದಳು. ಮಡ್ರಳ್ಳಿ ಚೌಡಮ್ಮನ ತಂಗಿ ಹಳ್ಳಿ ಚೌಡಮ್ಮ ಒಂದು ಬೇವಿನ ತೋಪಿನಲ್ಲಿ ನೆಲೆಯೂರಿದಳು. ಅದೇ ಕೂಗಳತೆಯ ದೂರದಲ್ಲಿ ಅಕ್ಕ ಮಡ್ರಳ್ಳಿ ಚೌಡಮ್ಮ ಪ್ರಶಾಂತವಾದ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ನೆಲೆಯೂರಿದಳು. ಅವಳು ನೆಲೆಸಿದ ಸ್ಥಳವೇ ರಂಗಯ್ಯನ ದುರ್ಗವಾಯಿತು. ಮಡ್ರಳ್ಳಿ ಚೌಡಮ್ಮನ ಸನ್ನಿಧಿಯಾಯಿತು. ಮಡ್ರಳ್ಳಿಯಲ್ಲಿ ಕೃಷಿ ಕುಟುಂಬ ದೊಡ್ಡ ಮನೆಯವರ ಮನೆಯ ಯಜಮಾನನ ಹೆಸರು ಬೋರಪ್ಪ ನಾಯಕ, ಆತನ ಸಹೋದರ ಓಭನಾಯಕ. ಇವರಿಗೆ ಮೊದಲು ದೇವಿಯು ಕಾಣಿಸಿಕೊಂಡಳು. ಹೇಗೆಂದರೆ ಓಭನಾಯಕನು ಸಾಕಿದ ಗೋವುಗಳನ್ನು ದಿನ ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಪ್ರತಿದಿನ ಗೋವು ಕಾಯುವುದೇ ಇವನ ಕಾಯಕ. ಗೌರಿ ಎಂಬ ಹಸುವಿಗೆ ತಾಯಿ ಹುತ್ತದಲ್ಲಿ ಕಾಣಿಸಿಕೊಂಡಳು. ದೇವಿಯ ಹಸಿವನ್ನ ನೀಗಿಸಲು ಗೌರಿ ಹಸುವು ದಿನಾಲು ರಹಸ್ಯವಾಗಿ ಹುತ್ತಕ್ಕೆ ಹಾಲನ್ನು ಉಣಿಸುತ್ತಿತ್ತು. ಹಸುವು ಸಂಜೆ ಮನೆಗೂ ಹಾಲು ನೀಡದೆ, ತಾನು ಹೆತ್ತ ಕರುವಿಗೂ ಹಾಲು ನೀಡದೆ ಸುಮ್ಮನೆ ಮೌನವಾಗಿ ಇರುತ್ತಿತ್ತು. 2-3 ದಿನ ಇದೇ ರೀತಿಯಾಗಿ ನಡೆಯಲು ಇದನ್ನು ಗಮನಿಸಿದ ಓಭನಾಯಕ ಮಾರನೆಯ ದಿನ ಗೌರಿ ಹಸುವನ್ನು ಹಿಂಬಾಲಿಸಿ ಮರೆಯಲ್ಲಿ ನಿಂತು ಗೌರಿ ಹಸುವಿನ ಚಲನವಲನವನ್ನು ದೂರದಿಂದಲೇ ಗಮನಿಸತೊಡಗಿದ. ಗೌರಿ ಹಸುವು ಎಂದಿನಂತೆ ಯಾರೂ ಇಲ್ಲದ ಸಮಯದಲ್ಲಿ ಹುತ್ತಕ್ಕೆ ಹಾಲನ್ನು ಉಣಿಸುತ್ತಿತ್ತು. ಓಭನಾಯಕ ಇದನ್ನು ಕಂಡು ದಿಗ್ಭ್ರಾಂತನಾದ. ಕೋಪಗೊಂಡು ಗೌರಿ ಹಸುವನ್ನು ದೊಣ್ಣೆಯಿಂದ ಹೊಡೆಯಲು ಮುಂದಾದ. ಆಗ ಚೌಡಮ್ಮ ತಾಯಿಯು ಹುತ್ತದಿಂದ ತನ್ನ ದಿವ್ಯ ದರ್ಶನವನ್ನು ಓಭನಾಯಕನಿಗೆ ಕೊಡುತ್ತಾಳೆ. ಭಯಭೀತನಾದ ಓಭನಾಯಕ ದೇವತೆಯನ್ನು ಆಕೆ ಯಾರೆಂದು ಪ್ರಶ್ನೆ ಮಾಡುತ್ತಾನೆ. ಆಗ ದೇವತೆಯು ತಾನು ಮಡ್ರಳ್ಳಿ ಚೌಡಮ್ಮ ಎಂದು ತಿಳಿಸುತ್ತಾಳೆ. ಓಭನಾಯಕನು ಕ್ಷಮಿಸು ತಾಯಿ, ನನ್ನಿಂದ ಘೋರ ಅಪರಾಧವಾಯಿತು ಎಂದು ತಾಯಿಯ ಪಾದಗಳಿಗೆ ನಮಸ್ಕರಿಸುವನು. ತಾಯಿಯು ಓಭನಾಯಕನ ತಪ್ಪನ್ನು ಮನ್ನಿಸಿ ಕೆಲವು ಬೇಡಿಕೆಗಳನ್ನು ಇಡುತ್ತಾಳೆ. ಈ ವಿಚಾರವನ್ನು ಗ್ರಾಮದ ಪ್ರಮುಖರೆಲ್ಲರಿಗೂ ತಿಳಿಸು ಎಂದು ಹಾಗೂ ನಿಮ್ಮ ವಂಶಸ್ಥರಿಂದಲೇ ತನ್ನ ಬೇಡಿಕೆಗಳು ಈಡೇರಬೇಕೆಂದು ಆಜ್ಞಾಪಿಸುತ್ತಾಳೆ. ನಾನು ನೆಲೆಸುವ ಈ ಸ್ಥಳವನ್ನು ಹಾಲು ತುಪ್ಪದಿಂದ ನಿರ್ಮಿಸಬೇಕೆಂದು ಹಾಗೂ ಪ್ರತಿ ಮಂಗಳವಾರ ಶುಕ್ರವಾರ ನಿಮ್ಮ ವಂಶಸ್ಥರಿಂದಲೇ ಪೂಜಾ ಕೈಂಕರ್ಯಗಳು ನಡೆಯಬೇಕೆಂದು
ಹಾಗೆಯೇ ಪ್ರತಿ ವರ್ಷ ನನ್ನ ತಂಗಿ ಹಳ್ಳಿ ಚೌಡಮ್ಮನನ್ನು ಕರೆಸಿ ಮುತ್ತೈದೆಯಂತೆ ಅಲಂಕರಿಸಿ ಮಡ್ರಳ್ಳಿಯ ಸುಮಂಗಲೆಯರಿಂದ ಪೂಜಾ ಕಾರ್ಯವನ್ನು ನೆರವೇರಿಸಬೇಕೆಂದು ಕೇಳುತ್ತಾಳೆ. ಹಾಗೆಯೇ ಇಬ್ಬರು ಅಕ್ಕ ತಂಗಿಯರನ್ನು ಮದುವಣಗಿತ್ತಿಯರಂತೆ ಅಲಂಕರಿಸಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರಿನ ಕೊಟ್ಟೂರೇಶ್ವರನ ಸನ್ನಿಧಿಗೆ ವಿಜೃಂಭಣೆಯಿಂದ ಕರೆದುಕೊಂಡು ಹೋಗಬೇಕು. ಅದೇ ವಿಜೃಂಭಣೆಯಿಂದ ಮಡ್ರಳ್ಳಿಗೆ ಮುತ್ತೈದೆಯರ ಸಮ್ಮುಖದಲ್ಲಿ ಕರೆತರಬೇಕು. ಪ್ರತಿ ವರ್ಷ ನನ್ನ ಜಾತ್ರೆಗೆ ಸಪ್ಪೆ ಅನ್ನ ಸಪ್ಪೆ ಸಾರನ್ನು ಎಡೆಯನ್ನಾಗಿ ಮಾಡಬೇಕು. ಹಾಗೆಯೇ ಜಾತ್ರೆಯ ದಿನ ಗ್ರಾಮದ ಯಾರೂ ಮಾಂಸ ಸೇವನೆ ಮಾಡಬಾರದು ಎಂದು ತಾಯಿ ಮಡ್ರಳ್ಳಿ ಚೌಡೇಶ್ವರಿಯು ಓಭನಾಯಕನಿಗೆ ಆಜ್ಞಾಪಿಸಿ ಮಾಯವಾಗುತ್ತಾಳೆ. ಓಭನಾಯಕನು ನಡೆದುದನ್ನೆಲ್ಲ ತನ್ನ ಅಣ್ಣ ಬೋರಪ್ಪ ನಾಯಕನಿಗೆ ತಿಳಿಸುತ್ತಾನೆ. ತಾಯಿಯ ಆಜ್ಞಾಪನೆಯ ಮೇರೆಗೆ ಓಭನಾಯಕ ಮತ್ತು ಬೋರಪ್ಪ ನಾಯಕನು ತಾಯಿಗೆ ಕೊಟ್ಟ ಮಾತನ್ನು ನೆರವೇರಿಸುತ್ತಾರೆ. ತಾಯಿಯ ಆಜ್ಞಾಪನೆಯಂತೆ 200-300 ವರ್ಷಗಳಿಂದ ಮಡ್ರಳ್ಳಿ ಗ್ರಾಮಸ್ಥರು ತಾಯಿ ಹೇಳಿದ ಕಟ್ಟಳೆಗಳನ್ನು ಪಾಲಿಸುತ್ತಾ ಬಂದಿದ್ದಾರೆ. ಬೋರಪ್ಪನ ವಂಶಸ್ಥರೇ ಎಲ್ಲ ಕಾರ್ಯಗಳನ್ನು ಮುಂದೆ ನಿಂತು ನೆರವೇರಿಸುತ್ತಾರೆ. ಹಿಂದಿನಿಂದಲೂ ತಾಯಿಯ ದರ್ಶನವನ್ನು ಪಡೆಯಲು ಲಕ್ಷಾಂತರ ಮಂದಿ ಭಕ್ತರು ಬಂದು ಸೇರುತ್ತಾರೆ. ಮಡ್ರಳ್ಳಿ ಚೌಡಮ್ಮ ಎಂದರೆ ಭಕ್ತರ ಭರವಸೆಯ ಬೆಳಕು. ನಂಬಿದವರಿಗೆ ಸದಾ ಅಭಯಹಸ್ತ ತೋರುತ್ತಾಳೆ. ತಾಯಿಯ ಒಂದು ದಿವ್ಯ ದೃಷ್ಟಿಯೇ ಸಾಕು, ದುಷ್ಟ ಶಕ್ತಿಗಳೇ ನಾಶವಾಗುತ್ತವೆ. ಈ ದೇವಿಯ ಸನ್ನಿಧಾನಕ್ಕೆ ಬಂದು ಹರಕೆಯನ್ನು ಹೊತ್ತರೆ ಸಂತಾನವಿಲ್ಲದಿದ್ದರೆ ಪುತ್ರ ಸಂತಾನ ಭಾಗ್ಯ, ವಿವಾಹ ಭಾಗ್ಯ ದೊರಕದಿದ್ದರೆ ಕಂಕಣ ಭಾಗ್ಯವನ್ನು ತಾಯಿಯು ಕರುಣಿಸುತ್ತಾಳೆ. ಎಲ್ಲ ಭಾಗ್ಯಗಳನ್ನು ದಯಪಾಲಿಸುವ ಭಾಗ್ಯವಿದಾತೆ ಮಡ್ರಳ್ಳಿ ಚೌಡೇಶ್ವರಿ ದೇವಿ. ದೇವಿಯ ಪವಾಡಗಳು ಒಂದೇ ಎರಡೇ. ಒಂದೊಂದು ಪವಾಡವು ಒಂದೊಂದು ಕಥೆಯನ್ನೇ ಹೇಳುತ್ತವೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮಡ್ರಳ್ಳಿ ಚೌಡಮ್ಮನನ್ನು ಪೂಜಿಸಿ ಭಜಿಸಿದರೆ ತಾಯಿ ಶ್ರೀರಕ್ಷೆಯನ್ನು ನೀಡುತ್ತಾಳೆ, ಇಷ್ಟಾರ್ಥವನ್ನು ನೆರವೇರಿಸುತ್ತಾಳೆ. ಮಡ್ರಳ್ಳಿ ಚೌಡಮ್ಮ ನಿನ್ನಾಲ್ಕೂದೋ ಉದೋ, ಕರಿಮುಖದ ಭಂಡಾರದವ್ವ ನಿನ್ನಾಲ್ಕೂದೋ ಉದೋ, ಚಿನ್ಮೂಲಾದ್ರಿ ಮಡ್ರಳ್ಳಿ ಚೌಡೇಶ್ವರಿಯೇ ನಿನ್ನಾಲ್ಕೂದೋ ಉದೋ, ಶ್ರೀ ವೆಂಕಟೇಶ್ವರ ಚೌಡೇಶ್ವರಿ ತಾಯಿ ನಿನ್ನಾಲ್ಕೂದೋ ಉದೋ ಎಂದು ತಮ್ಮ ಮನೆ ಮನಗಳಲ್ಲಿ ಸ್ಮರಿಸಿದರೆ ನಿಮ್ಮ ಇಷ್ಟಾರ್ಥಗಳನ್ನು ಮಡ್ರಳ್ಳಿ ಚೌಡೇಶ್ವರಿ ತಾಯಿಯು ದಯಪಾಲಿಸುತ್ತಾಳೆ. ಇದು ಮಡ್ರಳ್ಳಿ ಚೌಡೇಶ್ವರಿ ತಾಯಿಯು ನೆಲೆಸಿದ ಸ್ಥಳ ಮಹಿಮೆಯ ಸ್ವಾರಸ್ಯಕರ ಕಥೆ. ತಾಯಿಯ ಪವಾಡವನ್ನು ಒಂದೊಂದಾಗಿ ನಿಮ್ಮ ಮುಂದೆ ಹೇಳುತ್ತಾ ಹೋಗುತ್ತೇವೆ. ತಾಯಿಯ ಮೊದಲನೇ ಪವಾಡವನ್ನು ತಿಳಿಯಲು ಮುಂದಿನ ಭಾಗದಲ್ಲಿ ಸಿಗೋಣ. ಈ ವಿಡಿಯೋವನ್ನು ನೋಡಿದವರಿಗೂ ಕೇಳಿದವರಿಗೂ ಮಡ್ರಳ್ಳಿ ಚೌಡೇಶ್ವರಿ ತಾಯಿಯ ಅನುಗ್ರಹ ಸದಾ ಇರುತ್ತದೆ. ಈ ವಿಡಿಯೋ ನೋಡಿದ ಚೌಡೇಶ್ವರಿ ತಾಯಿಯ ಭಕ್ತರಿಗೆ ಜನತಾ ವಾಯ್ಸ್ ಯೂಟ್ಯೂಬ್ ಚಾನೆಲ್ ರವರ ಅನಂತ ಧನ್ಯವಾದಗಳು.